ವೇದಿಕೆ ಮೇಲೆ ನೋಡೋದೇ ಒಂದು ಚಂದ. ಅಲ್ಲಿ 2 ಪುಟ್ಟ ಮಕ್ಕಳಿದ್ರು, ಕಾಲೆತ್ತವಾಗ ಬಿದ್ದು ಹೋಗ್ತಿತ್ತು, ಹೀಗೆಲ್ಲ ಆಗ್ತಿತ್ತು. ಆದರೂ ಚಂದ ಅವ್ರನ್ನ ನೋಡೋಕ್ಕೆ. ಆ ಮುದ್ದು ಆ ಮಕ್ಕಳು ವೇದಿಕೆ ಮೇಲೆ ಇದ್ದರೆ ಆ ಕಳೆ ಅಂತ ಹೇಳ್ತೀವಲ್ಲ, ಒಂದು ಕಳೆ ಆಗೋದು ಅಂತ, ಅದಾಯಿತು ಇಲ್ಲಿ. ತುಂಬ ಚೆಂದಾಗಿ ಮಾಡಿದ್ರು ಆ ಮಕ್ಕಳು. ಜೋರಾದ ಚಪ್ಪಳೆ ಆ ಮಕ್ಕಳಿಗೆ. ಇಲ್ಲಿ ವಿಘ್ನ ವಿನಾಶಕನಾಗಿರುವಂತಹ ಮೂಷಿಕ ವಾಹನನನ್ನು ಅವರು ಸ್ಮರಿಸಿದ್ರು. ಯಾಕೆ ಗಣಪತಿ ವಿಘ್ನ ವಿನಾಶಕ ಅಂತಂದರೆ, ಗಣಪತಿ ಆಕಾಶದ ಅಧಿದೇವತೆ, ಜೊತೆಗೆ ಈಶ್ವರ ಪಾರ್ವತಿಯರು ಕೂಡ ಹೌದು. ವಿಘ್ನ ಅಂತಂದರೆ ಏನು ಅಂತಂದರೆ, ಈಗ ನಾನು ಮಾತಾಡ್ತಾ ಇರೋವಾಗ ಇಲ್ಲೊಂದು ಗೋಡೆ ಇದ್ದರೆ ನಿಮಗೆ ನಾನು ಅಡ್ಡ ಆಗ್ತೇನೆ, ಅದೊಂದು ವಿಘ್ನ. ಆತ ಆಕಾಶದ ಅಧಿಪತಿ, ಅಂದರೆ ಆಕಾಶ ಅಂದರೆ ಅವಕಾಶ. ಇಲ್ಲಿರೋದು ಏನು ನನ್ನ ಕೈಯೆಲ್ಲ ಓಡಾಡ್ತಿದ್ದೆಲ್ಲದು ಕೂಡ ಆಕಾಶನೇ. ಹಾಗಾಗಿ ಆಕಾಶದ ಅಧಿಪತಿಯಾದ ವಿಘ್ನ ವಿನಾಶಕನು ಅದನ್ನು ನಿವಾರಣೆ ಮಾಡ್ತಾನೆ. ಈ ಆಕಾಶ ಇದ್ದರಷ್ಟೇ ನಿಮಗೆ ಇದನ್ನೆಲ್ಲ ನೋಡೋಕ್ಕಾಗೋದು. ಒಂದು ಕಾರ್ ಹೋಗ್ತಾ ಇದೆ ಅಂದರೆ ಅಲ್ಲೊಂದು ಆಕಾಶ ಬೇಕು, ಇಲ್ಲದಿದ್ದರೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಇದು ಹೊರಗಡೆಯ ಆಸ್ಪೆಕ್ಟ್ ಆದರೆ ವಿಘ್ನ ವಿನಾಶಕನದ್ದು. ಹಾಗೆ ನಮ್ಮ ಒಳಗಡೆಯೂ ಕೂಡ ನಮಗೆ ತಡೆ ಉಂಟು ಮಾಡುವಂತಹ ಬಹಳಷ್ಟು ವಿಚಾರಗಳಿರುತ್ತೆ, ಅರಿಷಡ್ ವರ್ಗಗಳಿರುತ್ತೆ, ಕಾಮ ಕ್ರೋಧ ಲೋಭಾದಿಗಳಿರುತ್ತೆ. ಅದೆಲ್ಲವನ್ನು ಕಳೆಯುವ ವಿಘ್ನ ವಿನಾಶಕ, ಅವನನ್ನು ಸ್ತುತಿಸಿದ್ವಿ. ಈಗ ಮುಂದೆ ಬ್ರಹ್ಮ ಮುರಾರಿಸುರಾರ್ಚಿತ ಲಿಂಗಂ, ಬಹಳ ಪ್ರಸಿದ್ಧವಾದಂತಹ ಲಿಂಗಾಷ್ಟಕಂ, ಆದಿ ಶಂಕರಾಚಾರ್ಯ ವಿರಚಿತ ಲಿಂಗಾಷ್ಟಕಂ ಇದು. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನಿಂದಲೇ ಶಿವನನ್ನು ಅವರು ಆರಾಧಿಸ್ತಾರೆ. ಸ್ವತಃ ಬ್ರಹ್ಮ ವಿಷ್ಣುವೇ ಆರಾಧಿಸಲ್ಪಡುವಂತಹ ಆ ಶಿವ ಇನ್ನೆಷ್ಟು ಮಹಾನಿರಬಹುದು ಅನ್ನುವಂಥದ್ದನ್ನು ಈ ಸ್ತೋತ್ರ ಹೇಳುತ್ತೆ. ಆದಿಶಂಕರಾಚಾರ್ಯರು ಇದನ್ನು ಬರೆದಿರೋ ಅಂಥದ್ದು. ಆದಿಶಂಕರಾಚಾರ್ಯರೇ ಆ ಶಿವನ ಅವತಾರ ಅನ್ನುವಂಥದ್ದು ಇರುವಂಥದ್ದು, ಅವರಿಂದ ರಚಿಸಲ್ಪಟ್ಟಿರುವಂಥದ್ದು. ಈಗ ನಿಮ್ಮ ಮುಂದೆ ಬ್ರಹ್ಮ ಮುರಾರಿಸು ರಾರ್ಚಿತ ಲಿಂಗಂ.
शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्रवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरु सुरवर पूजित